ಬರ್ತಾರೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಎಂಡಾರ್ಸ್ಮೆಂಟ್ ಮಾಡಿಕೊಡ್ತೀವಿ. ನಮ್ಮನ್ನು ಕೂಡ ಬಂದು ಭೇಟಿ ಮಾಡಲಿಕ್ಕೆ ಅವಕಾಶ ಇರ್ತದೆ, ನಮಗೂ ಅರ್ಜಿ ಕೊಡೋಕ್ಕೆ ಅವಕಾಶ ಇರ್ತದೆ. ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ತಾರೆ, ಅವ್ರು ಒಂದು ಎಂಡಾರ್ಸ್ಮೆಂಟ್ ಕೊಡ್ತೀವಿ, ಆಮೇಲೆ ಅದನ್ನ ಪ್ರೋಸೆಸ್ ಮಾಡ್ತೀವಿ. ಲೀಗಲ್ ಆಗಿ ಯಾವುದೇ ದೂರ ಇದ್ರೂ ರಿಸೀವ್ ಮಾಡ್ತೀವಿ. ಪೊಲೀಸು ಮಾಡ್ತೀವಿ, ರೆವಿನ್ಯೂನು ಮಾಡ್ತೀವಿ, BBMP ಮಾಡ್ತೀವಿ, ಬೆಸ್ಕಾಂ ಮಾಡ್ತೀವಿ. ಏನೇ ಇದ್ರೂ ದೂರ ನಾವು ನೋಡ್ತೀವಿ. ವಾಟ್ ಎವರ್ ಇಸ್ ದೇರ್ ಅಲ್ಲೇ ಆಕ್ಷನ್ ಎಲ್ಲ ಮಾಡೋಕ್ಕಾಗಲ್ಲ. ಲೀಗಲ್ ಆಗಿ ನಾವು ನೋಡಬೇಕು, ಲೀಗಲ್ ಆಗಿ ನೋಡಬೇಕು. ವೈಲೇಷನ್ ಇತ್ತು ಅಂದ್ರೆ ಅವೆಲ್ಲ ಕಂಪ್ಲೀಟ್ ಮಾಡ. ಹಾಗಂತ ಒಬ್ಬರ ಮೇಲೆ ಒಬ್ರು ದ್ವೇಷ ಮಾಡ್ಕೊಳ್ಳೋದಲ್ಲ. ಇದು ದ್ವೇಷ ಮಾಡಿಕೊಂಡು ಒಬ್ಬರ ಮೇಲೆ ಇದನ್ನ ಮಾಡ್ಕೊ. ಈಗ ಯಾರೇ ವೈಲೇಷನ್ ಮಾಡಿತ್ತು ಅಂದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇದೆ. ಈಗ ಟ್ಯಾಕ್ಸ್ ಯಾರು ಕಟ್ತಾ ಇಲ್ಲ, ಈಗ ಎಲ್ಲರ ಮೇಲೆ ಈಗಾಗಲೇ ನಾವು ಕಂಪ್ಲೀಟ್ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಎಲ್ಲ ಡಿಕ್ಲೇರ್ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದು. ಈಗೆಲ್ಲ ಎಲ್ಲ ಡಾಕ್ಯುಮೆಂಟು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಎರಡನೇದು, ಪ್ರತಿ ಮನೆನೂ ಈಗಾಗಲೇ ಕಂಪ್ಲೀಟ್ ಕೆಲವು ನಮ್ಮದೇ ಆದಂಥ ಒಂದು ಪದ್ಧತಿಲಿ ಅಳತೆ ಆಗ್ತಾ ಇದೆ. ಸೊ ಯಾರೇನು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸನ್ನು ಮುಂದಕ್ಕೆ ಕಟ್ಟಲೇಬೇಕಾಗ್ತದೆ. ಕಟ್ಟದೆ ಹೋದ ನೋಡಿ ಎಲ್ಲ ಬೀಗ ಆಗ್ತಾ ಇದೀವಲ್ಲ, ನೋಡಿದ್ರಲ್ಲ, ಯಾರನ್ನೂ ಬಿಟ್ಟಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ಗೂ ಬೀಗ ಹಾಕ್ಬಿಟ್ಟಿದ್ದಾರೆ. ನಾನು ಯಾವುದೋ ಟ್ರಸ್ಟಿ ಇದ್ದೀನಿ ಯಾವುದೋ ಸ್ಕೂಲಲ್ಲಿ, ನನಗೆ ಗೊತ್ತಿಲ್ಲ, ಮರ್ತು ಬಿಟ್ಟಿದೆ. ನಮಗೂ ಬೀಗ ಹಾಕಿದಾರಂತೆ. ನಿಮ್ಮ ಮಿನಿಸ್ಟರ್ ಹೇಳಿರೋದು ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ನನಗೆ ಗೊತ್ತಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ. ಬರ್ತಾರೆ ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಎಂಡಾರ್ಸ್ಮೆಂಟ್ ಮಾಡಿಕೊಡ್ತೀವಿ. ನಮ್ಮನ್ನು ಕೂಡ ಬಂದು ಭೇಟಿ ಮಾಡಲಿಕ್ಕೆ ಅವಕಾಶ ಇರ್ತದೆ, ನಮಗೂ ಅರ್ಜಿ ಕೊಡೋಕ್ಕೆ ಅವಕಾಶ ಇರ್ತದೆ. ಅಲ್ಲಿ ಬಂದು ರಿಜಿಸ್ಟರ್ ಮಾಡ್ತಾರೆ, ಅವ್ರು ಒಂದು ಎಂಡಾರ್ಸ್ಮೆಂಟ್ ಕೊಡ್ತೀವಿ, ಆಮೇಲೆ ಅದನ್ನ ಪ್ರೋಸೆಸ್ ಮಾಡ್ತೀವಿ. ಲೀಗಲ್ ಆಗಿ ಯಾವುದೇ ದೂರ ಇದ್ರೂ ರಿಸೀವ್ ಮಾಡ್ತೀವಿ. ಪೊಲೀಸು ಮಾಡ್ತೀವಿ, ರೆವಿನ್ಯೂನು ಮಾಡ್ತೀವಿ, BBMP ಮಾಡ್ತೀವಿ, ಬೆಸ್ಕಾಂ ಮಾಡ್ತೀವಿ. ಏನೇ ಇದ್ರೂ ದೂರ ನಾವು ನೋಡ್ತೀವಿ. ವಾಟ್ ಎವರ್ ಇಸ್ ದೇರ್ ಅಲ್ಲೇ ಆಕ್ಷನ್ ಎಲ್ಲ ಮಾಡೋಕ್ಕಾಗಲ್ಲ. ಲೀಗಲ್ ಆಗಿ ನಾವು ನೋಡಬೇಕು, ಲೀಗಲ್ ಆಗಿ ನೋಡಬೇಕು. ವೈಲೇಷನ್ ಇತ್ತು ಅಂದ್ರೆ ಅವೆಲ್ಲ ಕಂಪ್ಲೀಟ್ ಮಾಡ. ಹಾಗಂತ ಒಬ್ಬರ ಮೇಲೆ ಒಬ್ರು ದ್ವೇಷ ಮಾಡ್ಕೊಳ್ಳೋದಲ್ಲ. ಇದು ದ್ವೇಷ ಮಾಡಿಕೊಂಡು ಒಬ್ಬರ ಮೇಲೆ ಇದನ್ನ ಮಾಡ್ಕೊ. ಈಗ ಯಾರೇ ವೈಲೇಷನ್ ಮಾಡಿತ್ತು ಅಂದ್ರೆ ಅದಕ್ಕೆ ಬೇರೆ ಸಿಸ್ಟಮ್ ಇದೆ. ಈಗ ಟ್ಯಾಕ್ಸ್ ಯಾರು ಕಟ್ತಾ ಇಲ್ಲ, ಈಗ ಎಲ್ಲರ ಮೇಲೆ ಈಗಾಗಲೇ ನಾವು ಕಂಪ್ಲೀಟ್ ಎಲ್ಲ ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಕೆಲವರೆಲ್ಲ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮಲ್ಲಿ ಎಲ್ಲ ಡಿಕ್ಲೇರ್ ಮಾಡ್ಕೊಳ್ತಾರೆ ಅಂತ ತಿಳ್ಕೊಂಡಿದ್ದು. ಈಗೆಲ್ಲ ಎಲ್ಲ ಡಾಕ್ಯುಮೆಂಟು ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಎರಡನೇದು, ಪ್ರತಿ ಮನೆನೂ ಈಗಾಗಲೇ ಕಂಪ್ಲೀಟ್ ಕೆಲವು ನಮ್ಮದೇ ಆದಂಥ ಒಂದು ಪದ್ಧತಿಲಿ ಅಳತೆ ಆಗ್ತಾ ಇದೆ. ಸೊ ಯಾರೇನು ಟ್ಯಾಕ್ಸ್ ಕಟ್ಟಬೇಕು ಆ ಟ್ಯಾಕ್ಸನ್ನು ಮುಂದಕ್ಕೆ ಕಟ್ಟಲೇಬೇಕಾಗ್ತದೆ. ಕಟ್ಟದೆ ಹೋದ ನೋಡಿ ಎಲ್ಲ ಬೀಗ ಆಗ್ತಾ ಇದೀವಲ್ಲ, ನೋಡಿದ್ರಲ್ಲ, ಯಾರನ್ನೂ ಬಿಟ್ಟಿಲ್ಲ. ನಮ್ಮ ಇನ್ಸ್ಟಿಟ್ಯೂಷನ್ಗೂ ಬೀಗ ಹಾಕ್ಬಿಟ್ಟಿದ್ದಾರೆ. ನಾನು ಯಾವುದೋ ಟ್ರಸ್ಟಿ ಇದ್ದೀನಿ ಯಾವುದೋ ಸ್ಕೂಲಲ್ಲಿ, ನನಗೆ ಗೊತ್ತಿಲ್ಲ, ಮರ್ತು ಬಿಟ್ಟಿದೆ. ನಮಗೂ ಬೀಗ ಹಾಕಿದಾರಂತೆ. ನಿಮ್ಮ ಮಿನಿಸ್ಟರ್ ಹೇಳಿರೋದು ಅಂತ ಅವ್ರು ಹೇಳಿದ್ರಂತೆ. ಆಮೇಲೆ ನನಗೆ ಗೊತ್ತಿಲ್ಲ, ಟ್ಯಾಕ್ಸ್ ಕಟ್ಟಿಲ್ಲ.